ನಮ್ಮ ನ್ಯೂಸ್ಗೆ ಸ್ವಾಗತ. ನಮ್ಮ ಅಖಾಡ ಕ್ರೀಡಾಂಗಣದಲ್ಲಿ ಮಕ್ಕಳಿಗೆ ವಿಡಿಯೋ ಗೇಮ್ಸ್ ಪ್ರಾರಂಭ. ಚಿಂತಾಮಣಿ ನಗರದ ಹೊರವಲಯದ ಗೋಪಸಂದ್ರ ಗ್ರಾಮದಲ್ಲಿ ನಮನ ಶ್ರೀ ಎಂಟರ್ಪ್ರೈಸಸ್ ರವರು ಪ್ರಾರಂಭಿಸಿರುವ ನಮ್ಮ ಅಖಾಡ ಎಂಬ ಫನ್ ಆ್ಯಂಡ್ ಫಿಟ್ನೆಸ್ ಎಂಬ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣ ಮಾಡಿರುವ ಒಳಾಂಗಣ ಕ್ರೀಡಾಂಗಣದಲ್ಲಿ ಈಗಾಗಲೇ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಸ್ನೂಕರ್, ಏರ್ ಹಾಕಿ ಮತ್ತು ಫುಟ್ಬಾಲ್ ಕ್ರೀಡೆಗಳ ಜೊತೆಗೆ ಇದೀಗ ಮಕ್ಕಳಿಗೆ ವಿಡಿಯೋ ಗೇಮ್ಸ್ ಪ್ರಾರಂಭ ಮಾಡಲಾಗಿದೆ. ಮಕ್ಕಳ ವಿಡಿಯೋ ಗೇಮ್ಸ್ ಆದ ಕಾರ್ ರೇಸಿಂಗ್, ಬೈಕ್ ರೇಸಿಂಗ್, ಬ್ಯಾಸ್ಕೆಟ್ಬಾಲ್ ಮತ್ತು ಶೂಟಿಂಗ್ ಗೇಮ್ಸ್ ಪ್ರಾರಂಭ ಮಾಡಿದ್ದು, ಮಕ್ಕಳು ಮತ್ತು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ನಮನ ಶ್ರೀ ಎಂಟರ್ಪ್ರೈಸಸ್ ರವರು ಮನವಿ ಮಾಡಿದ್ದಾರೆ. ದ್ವಿತೀಯ PUC ಪರೀಕ್ಷೆಯಲ್ಲಿ ವೆಂಕಟಾದ್ರಿ ಕಾಲೇಜಿಗೆ ಉತ್ತಮ ಫಲಿತಾಂಶ. ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು 2023ರ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ತಾಲೂಕು ಮತ್ತು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲ ನಾರಾಯಣರೆಡ್ಡಿ ತಿಳಿಸಿದರು. ಅವರು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ, ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಪರೀಕ್ಷೆಗೆ ಹಾಜರಾದ ಒಟ್ಟು 314 ಮಂದಿ ವಿದ್ಯಾರ್ಥಿಗಳು ಹಾಜರಾಗಿದ್ದು, ಅದರಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ 152 ಮಂದಿ ಉತ್ತೀರ್ಣರಾದರೆ, ಪ್ರಥಮ ದರ್ಜೆಯಲ್ಲಿ 143, ದ್ವಿತೀಯ ದರ್ಜೆಯಲ್ಲಿ 16 ಮಂದಿ ಉತ್ತೀರ್ಣರಾಗಿ ಒಟ್ಟು ಕಾಲೇಜಿನ ಫಲಿತಾಂಶ 99.5% ಗಳಿಸಿದೆ ಎಂದು ವಿವರಿಸಿದರು. ಇನ್ನು ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಒಟ್ಟು 29 ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಅದರಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ 14 ಮಂದಿ, ಪ್ರಥಮ ದರ್ಜೆಯಲ್ಲಿ 13 ಮಂದಿ ಮತ್ತು ದ್ವಿತೀಯ ದರ್ಜೆಯಲ್ಲಿ 2 ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಒಟ್ಟು ಕಾಲೇಜಿನ ಫಲಿತಾಂಶ 100% ಪಡೆದುಕೊಂಡಿದೆ ಎಂದು ವಿವರಿಸಿದರು. ಇನ್ನು ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಅಭಿಜ್ಞಾರಾವ್ 592 ಅಂಕ, ಧೃತಿ ರೆಡ್ಡಿ 590, ನವ್ಯಶ್ರೀ ಆರ್ 585, ಶ್ರೀನಿಧಿ ಜಿ 583, ಶ್ರೇಯಸ್ ಎಸ್ 577, ಮೋನಿಶಾ ಎಂ 576, ಪ್ರಣವ್ ವೆಂಕಟ್ 576, ವೈಷ್ಣವಿ ಜಿಸಿ 575, ಜ್ಞಾನೇಶ್ MR 575 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ವೈಷ್ಣವಿ ಎ 589 ಅಂಕಗಳು, ಆಶಿತಾ ಎಂ 588, ಐಶ್ವರ್ಯ ಬಿ 587, ರಮೇಶ್ರೀ ಎಸ್ 584, ಶ್ರೀಜಾ ಎನ್ 581, ಅರ್ಚನಾ ಕೆ 576, ಅರಿಣಿ ಆರ್ 575 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಗಣಕ ವಿಜ್ಞಾನ ವಿಷಯದಲ್ಲಿ ಒಟ್ಟು 21 ಮಂದಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಭೌತಶಾಸ್ತ್ರ ವಿಷಯದಲ್ಲಿ 10 ಮಂದಿ, ಜೀವಶಾಸ್ತ್ರದಲ್ಲಿ 6 ಮಂದಿ, ವ್ಯವಹಾರ ಅಧ್ಯಯನದಲ್ಲಿ 6 ಮಂದಿ, ಗಣಿತಶಾಸ್ತ್ರ ವಿಷಯದಲ್ಲಿ 5, ಲೆಕ್ಕಶಾಸ್ತ್ರ ವಿಷಯದಲ್ಲಿ 3, ಕನ್ನಡ ವಿಷಯದಲ್ಲಿ 2, ರಸಾಯನಶಾಸ್ತ್ರ ವಿಷಯದಲ್ಲಿ 1, ಅರ್ಥಶಾಸ್ತ್ರ ವಿಷಯದಲ್ಲಿ 1 ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದಿದ್ದಾರೆ ಎಂದು ಪ್ರಾಂಶುಪಾಲರು ವಿವರಿಸಿದರು. ಇನ್ನು ಎಲ್ಲ ವಿದ್ಯಾರ್ಥಿಗಳನ್ನು ಹಾಗೂ ಕಾಲೇಜಿನಲ್ಲಿ ಉತ್ತಮ ಬೋಧನೆ ಮಾಡಿದ ಉಪನ್ಯಾಸಕರಿಗೆ, ಸಹಕಾರ ನೀಡಿದ ಪೋಷಕರಿಗೆ ಕಾಲೇಜಿನ ಆಡಳಿತ ಮಂಡಳಿ ಅಭಿನಂದನೆ ಸಹ ಸಲ್ಲಿಸಿದೆ ಎಂದು ಅವರು ವಿವರಿಸಿದರು. ಕಾಲೇಜಲ್ಲಿ ಓದ್ತಿದ್ದೀನಿ. ನನಗೆ ಸೆಕೆಂಡ್ PUCಯಲ್ಲಿ 592 ಮಾರ್ಕ್ಸ್ ಬಂದಿದೆ. ಇದಕ್ಕೆ ನಾನು ಇಲ್ಲಿರೋ ಟೀಚರ್ಸ್ಗೆ, ನಮ್ಮ ಪೇರೆಂಟ್ಸ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ಥರ ಸ್ಟಡಿ ಮಾಡಿದೆ ನೀವು ಎಕ್ಸಾಮ್ ಪ್ರಿಪೇರ್ ಆಗಿದೆ? ಎಷ್ಟು ಅವರ್ಸ್ ವರ್ಕ್ ಮಾಡ್ತಾರೆ? ನಾನು ನೀಟ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಅದರಲ್ಲಿ ಆಬ್ಜೆಕ್ಟಿವ್ಸ್ ಜಾಸ್ತಿ ಸಾಲ್ವ್ ಮಾಡೋದ್ರಿಂದ ಇದರಲ್ಲೂ MCQs ಎಲ್ಲ ಈಸಿಯಾಗಿ ಸಾಲ್ವ್ ಮಾಡೋಕ್ಕಾಯಿತು. 590 ತೆಗೆದಿದ್ದೀನಿ. ನಾನು ಸೈನ್ಸ್ ಸ್ಟ್ರೀಮಿಂದ, ಕಾಲೇಜ್ ವೆಂಕಟಾದ್ರಿ ಕಾಲೇಜ್ PU ಕಾಲೇಜು. ಫಸ್ಟ್ ಆಫ್ ಆಲ್ ನಾನು ನಮ್ಮ ಟೀಚರ್ಸ್ಗೆಲ್ಲ ಥ್ಯಾಂಕ್ ಯು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ.
ಅವ್ರು ಹೇಳಿದ್ದು ಕೇಳಿದ್ರೆ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು. ನೆಕ್ಸ್ಟ್ ನಾನು ಓನ್ ಎಫರ್ಟ್ ಹಾಕಿಬಿಟ್ಟು ತುಂಬ ಕಷ್ಟಪಟ್ಟಿದ್ದೀನಿ ಈ ವರ್ಷ. ನನ್ನ ಮಾರ್ಕ್ಸ್ ತೆಗಿಯೋದಕ್ಕೆ ತುಂಬ ಖುಷಿ ಆಗ್ತದೆ. ನನ್ನ ಮಾರ್ಕ್ಸು 595 97. ಫಸ್ಟ್ ನನ್ನ ಪೇರೆಂಟ್ಸ್ಗೆ ಮತ್ತು ನನಗೆ ತುಂಬ ಸಪೋರ್ಟಿವ್ ಆಗಿತ್ತು. ನಮ್ಮ ಟೀಚರ್ಸು ತುಂಬ ಸಪೋರ್ಟಿವ್ ಆಗಿತ್ತು. PU ಕಾಲೇಜಿಗೆ ಇದೆಲ್ಲ ಆಗೋದಕ್ಕೆ ಟೀಚರ್ಸ್ಗೆ ಸಪೋರ್ಟೇ ಸಾಧ್ಯ ಆಯಿತು. ಥ್ಯಾಂಕ್ ಯು ಎಲ್ಲ ಸರಿಗೆ ಎಲ್ಲರಿಗೂ, ಕಾಮರ್ಸ್ ಟೀಚರ್ಸ್ ಎಲ್ಲ ಇಂಡಿಪೆಂಡೆಂಟ್ ಕಾಲೇಜು ಕಾಮರ್ಸ್ ಸೆಕ್ಷನ್. ಸೊ ನನ್ನ 588 ಬಂದಿದೆ. ನಮ್ಮ ಕಾಲೇಜಲ್ಲಿ ಮತ್ತು ಪೇರೆಂಟ್ಸ್ ಎಲ್ಲರೂ ತುಂಬ ಹೆಲ್ಪ್ ಮಾಡಿದರು. NR ಸರು, ಗೌತಮಿ ಮ್ಯಾಮು, ಚೌಡ್ರೆಡ್ಡಿ ಸರು, ಸುರೇಶ್ ಸರು ಎಲ್ಲ ಟೀಚರ್ಸು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು. ಕಾಲೇಜಲ್ಲಿ ಕಾಮರ್ಸ್ ನನಗೆ 587 ಬಂದಿದೆ. 600. ಟೀಚರ್ಸ್ ಎಲ್ಲ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಏನಾದರೂ ಡೌಟ್ಸ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡ್ತಾರೆ. ಕಷ್ಟ ಆಗಿರೋದನ್ನ ಇಷ್ಟಪಟ್ಟು ಅವರು ಆ ಥರ ಮಾಡ್ತಾರೆ. ಸೊ ನಮಗೆ ಜಾಸ್ತಿ ಹೆಲ್ಪ್ ಆಗಿ ಡಿಸ್ಟಿಂಕ್ಷನ್ ಬರೋದಕ್ಕೆ ಕಾರಣ. ಸಾಲಿನ ದ್ವಿತೀಯ PUC ಫಲಿತಾಂಶ ಹೊರಬಂದಿದ್ದು, ಅದರಲ್ಲಿ ನಮ್ಮ ಕಾಲೇಜಿಂದ ಅಭಿಜ್ಞಾ ರಾವ್ ಅಂತೇಳಿ ಹೈಯೆಸ್ಟ್ ಮಾರ್ಕ್ಸ್ 592. ಇದು ಮೋಸ್ಟ್ಲಿ ಡಿಸ್ಟ್ರಿಕ್ಟು ಹೈಯೆಸ್ಟು ಅಂತ ಅಂದ್ಕೊಂಡಿದ್ದೀವಿ. ಹೈಯೆಸ್ಟ್ ಅಂತ ಕಾಣುತ್ತೆ ಇದುವರೆಗೂ ನಮ್ಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ. ಮತ್ತು ಸೆಕೆಂಡ್ ಹೈಯೆಸ್ಟ್ ಬಂದು 590 ಧೃತಿ ರೆಡ್ಡಿ ಅಂತ. ಥರ್ಡ್ ಹೈಯೆಸ್ಟು ನವ್ಯಶ್ರೀ 585. ಇದೇ ಥರ 166 ಡಿಸ್ಟಿಂಕ್ಷನ್ಸ್ ಬಂದಿದೆ. ಅದರಲ್ಲಿ ಸೈನ್ಸು 152 ಇದೆ. ಮತ್ತು ಕಾಮರ್ಸ್ ಬಂದು 14 ಡಿಸ್ಟಿಂಕ್ಷನ್ಸ್ ಇದೆ. ಹಂಡ್ರೆಡ್ಸ್ ಬಂದು ಔಟ್ ಆಫ್ 100s 55 ಹಂಡ್ರೆಡ್ಸ್ ಬಂದಿದೆ. ಅದರಲ್ಲಿ ಸಬ್ಜೆಕ್ಟ್ ವೈಸ್ ಹೇಳಬೇಕು ಅಂತಂದರೆ ಫಿಸಿಕ್ಸು 10 ಬಂದಿದೆ, ಕೆಮಿಸ್ಟ್ರಿ 1 ಬಂದಿದೆ, ಮ್ಯಾಥ್ಸು 5 ಬಂದಿದೆ, ಬಯಾಲಜಿ 6 ಬಂದಿದೆ, ಕಂಪ್ಯೂಟರ್ ಸೈನ್ಸ್ 27 ಬಂದಿದೆ, ಮತ್ತು ಎಕನಾಮಿಕ್ಸ್ 1 ಬಂದಿದೆ, ಇದು ಅಕೌಂಟೆನ್ಸಿ 3 ಬಂದಿದೆ, ಬಿಸ್ನೆಸ್ ಸ್ಟಡೀಸು 6 ಬಂದಿದೆ, ಅಷ್ಟು. ಕನ್ನಡ 2 ಬಂದಿದೆ. ಸೊ ಇಷ್ಟು ನಮ್ಮ ಕಾಲೇಜಿನ ಒಳ್ಳೆಯ ಫಲಿತಾಂಶ ಬಂದಿದ್ದು. ಚಿಂತಾಮಣಿ ಒಟ್ಟಾರೆ ಫಲಿತಾಂಶ 99.5 99.5 ರಿಸಲ್ಟ್ ಬಂದಿದ್ದು ಡಿಸ್ಟ್ರಿಕ್ಟಲ್ಲೇ ಹೈಯೆಸ್ಟ್ ಬಂದಿದೆ. ಸೊ 343 ಮೆಂಬರ್ಸ್ ಎಕ್ಸಾಮ್ಗೆ ಅಪಿಯರ್ ಆಗಿದ್ದು, ಅದರಲ್ಲಿ 166 ಡಿಸ್ಟಿಂಕ್ಷನ್ಸ್, ಟೋಟಲ್ ಡಿಸ್ಟಿಂಕ್ಷನ್ಸ್. ಫಸ್ಟ್ ಕ್ಲಾಸ್ ಬಂದು 156, ಟೋಟಲ್ ಸೆಕೆಂಡ್ ಕ್ಲಾಸ್ ಬಂದು 18. ಸೊ ಇಷ್ಟು ಬಂದಿರುತ್ತೆ. ಪಾಸ್ ಪರ್ಸೆಂಟೇಜು 99.5. ಸರ್, ಕಳೆದ ಸಾಲಿಗಿಂತ ಈ ಸಾಲಿನಲ್ಲಿ ಹೆಚ್ಚಾಗಿದೆ ಸರ್. ಪರ್ಸೆಂಟೇಜ್, ಪಾಸ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಕಾಮರ್ಸ್ ಕೋರ್ಸಲ್ಲಿ ವೈಷ್ಣವಿ A 589, ಆಶಿತಾ M 588, ಐಶ್ವರ್ಯ B 587 ಇಷ್ಟು ಸ್ಕೋರ್ ಮಾಡಿ ಕಾಮರ್ಸ್ 100% ಬಂದಿದ್ದು. ಅದರಲ್ಲಿ ಯಾರೇ ಫೇಲ್ ಆಗಿಲ್ಲ, 100% ಬಂದಿದೆ. ಸೈನ್ಸಲ್ಲಿ ಮಾತ್ರ ಒಂದು 3 ಮೆಂಬರ್ಸ್ ಏನೋ ಫೇಲ್ ಆಗಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಒಳ್ಳೆ ಮಾರ್ಕ್ಸ್ ತೆಗೆದು ಡಿಸ್ಟಿಂಕ್ಷನ್ಸು ಚೆನ್ನಾಗಿ ಬಂದಿದೆ. ಕಾಮರ್ಸಲ್ಲೂ ಕೂಡ 14 ಡಿಸ್ಟಿಂಕ್ಷನ್ಸು, 100ಸು ಸುಮಾರು ಬಂದಿದೆ. ಮತ್ತು ಮೊನ್ನೆ ನಡೆದಿರ್ತಕ್ಕಂಥ JEE ಫಲಿತಾಂಶದಲ್ಲಿ ನಮ್ಮಲ್ಲಿ 99.1% ಪ್ರಣವ್ ವೆಂಕಟ್ ಅಂತ ಸ್ಕೋರ್ ಮಾಡಿ 3 ಜಿಲ್ಲೆಗಳಿಗೂ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ 3 ಜಿಲ್ಲೆಗಳಿಗೂ ಟಾಪರ್ ನಮ್ಮದೇ ಆಗಿರೋದ್ರಿಂದ ಒಳ್ಳೆ ಮಾರ್ಕ್ಸ್ ತೆಗೆದು ಆತನಿಗೆ NITನಲ್ಲಿ ಸೀಟ್ ಗ್ಯಾರಂಟಿ ಸಿಗುತ್ತೆ. ಮತ್ತು ಈಗ ಆತನು IITಗೆ ಪ್ರಿಪೇರ್ ಆಗ್ತಾ ಇದ್ದಾನೆ. ಬಟ್ ಅಂದರೆ ಅಡ್ವಾನ್ಸ್ JEE ಅಡ್ವಾನ್ಸ್ ಪ್ರಿಪೇರ್ ಆಗಿ IIT ಸಾಧಿಸಬೇಕಂತ ರೆಡಿ ಆಗ್ತಾ ಇದ್ದಾನೆ. ಅದರ ಜೊತೆಗೆ ಅವ್ರ ಜೊತೆಗೆ ಇನ್ನೂ ಒಂದು 10 ಜನ ಸಕ್ಸಸ್ ಆಗಿದ್ದಾರೆ. ಅವ್ರಿಗೂ ಸಿಗ್ಬೋದು, 90% ಅವ್ರಿಗೂ ಸಿಗ್ಬೋದು. ಈತನಿಗಂತೂ 100% ಪಕ್ಕಾ ಸಿಗತ್ತೆ ಸೀಟಂತೂ ಪ್ರಣವ್ ವೆಂಕಟ್ಗೆ. ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ
ಒಳ್ಳೆಯ ಮಾರ್ಕ್ಸ್ ತೆಗೆದಿರೋದ್ರಿಂದ ಅವ್ರಿಗೂ ಅವ್ರ ಪೇರೆಂಟ್ಸ್ಗೂ ನಮ್ಮ ಕಾಲೇಜ್ ವತಿಯಿಂದ ಏನು ಅಭಿನಂದನೆಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.